എല്ലാ സംഘടനക്കും പറയാറുള്ളത് ബഹുമാനപ്പെട്ട ഉപമുഖ്യമന്ത്രി ഉപ എന്നുള്ളത് കുറച്ച് കഴിയുമ്പോൾ പോകും അല്ലേ? ഉപ നോ ഉപ ഇപ്പോൾ ഉപ നെക്സ്റ്റ് ഉപ നോ ഉപ അപ്പോ ഡയറക്റ്റ് മുഖ്യമന്ത്രി. അപ്പോ അവരോട് ഞങ്ങൾക്ക് പറയാനുള്ളത് ഞാനിപ്പറയുന്നത്. ಎಲ್ಲರಿಗೂ ಲೈವ್ ಮೀಡಿಯಾದ ಹೊಸ ವಿಡಿಯೋಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಹೇಳುವ ವಿಷಯ ನೀವು ಥಂಬ್ನೇಲ್ನಲ್ಲಿ ಕಂಡಂತೆಯೇ ಇಂದು ನಡೆದ SOSನ ಮಹಾ ಸಮ್ಮೇಳನ 30ನೇ ವಾರ್ಷಿಕದಲ್ಲಿ ಸುಲ್ತಾನುಲ್ ಉಲಮಾ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಕಮರುಲ್ ಉಲಮಾ ಕಾಯಿದುಜ್ಜಮಾನ್ AP ಅಬೂಬಕರ್ ಮುಸ್ಲಿಯಾರ್ ಉಸ್ತಾದರವರು DKC ರವರನ್ನು ನೀವು ನೆಕ್ಸ್ಟ್ CM ಎಂದು ಹೇಳಿದ್ದಾರೆ. ನೀವು ಆ ವಿಡಿಯೋವನ್ನು ಪೂರ್ಣವಾಗಿ ನೋಡಿರಬಹುದು ಎಂದು ನಾನು ನೆನೆಸುತ್ತೇನೆ. 2024 ಜನವರಿ 24ರ ಸಂಧ್ಯಾ ಸಮಯದಲ್ಲಿ ಅಡ್ಯಾರ್ ಕಣ್ಣೂರಿನಲ್ಲಿ ನಡೆದಂತಹ SOSನ 30ನೇ ವಾರ್ಷಿಕದ ಸಮ್ಮೇಳನದಲ್ಲಾಗಿತ್ತು. ಐತಿಹಾಸಿಕ ಸಮ್ಮೇಳನದಲ್ಲಾಗಿತ್ತು ಸುಲ್ತಾನುಲ್ ಉಲಮಾರ ಈ ಹೇಳಿಕೆ. DK ರವರು ಸರ್ಕಾರದ ಪ್ರತಿನಿಧಿಯಾಗಿ ಬಂದಾಗ ಮುಸ್ಲಿಮರಿಗೆ ಅನ್ಯಾಯವಾಗುತ್ತಿರುವ ವಿಷಯಗಳೆಲ್ಲವನ್ನೂ ಕೂಡ ಸರ್ಕಾರದ ಮುಂದೆ ಅಥವಾ DKC ರವರ ಮುಂಚೆ 10 ವಿಷಯಗಳನ್ನು ಮಂಡಿಸಿ ಅದಕ್ಕೆ ಪರಿಹಾರವನ್ನು ಕೋರಿದ್ದಾರೆ. ಆಗ DKC ರವರು ಕೂಡ ಅದಕ್ಕೆ ಸ್ಪಂದಿಸುತ್ತೇವೆ ಎಂದು ಹೇಳಿದ್ದಾರೆ. ಸರಿಸುಮಾರು 3 ವರ್ಷಗಳ ಹಿಂದೆ ಸುಲ್ತಾನುಲ್ ಉಲಮಾ AP ಉಸ್ತಾದರವರು ಮರ್ಕಜ್ ನಾಲೆಡ್ಜ್ ಸಿಟಿನಲ್ಲಿ ಅವರಿಗೆ ಒಂದು ಶಾರೀರಿಕವಾದ ರೋಗವು ಬಂದು ಅವರು ಮಂಚದಲ್ಲಾಗಿದ್ದರು. ನಂತರ ಅವರು ಚೇತರಿಸಿ ಬಂದು ಮೊದಲನೇದಾಗಿ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಅವರು ಭಾಷಣವನ್ನು ಮಾಡಿದ್ದಾರೆ ಎಂದಾಗಿದೆ ಹೇಳುವಿಕೆಗಳು. ಇಂದು ನಡೆದಂತಹ SOSನ ಐತಿಹಾಸಿಕ ಸಮ್ಮೇಳನಕ್ಕೆ ಸಿದ್ದರಾಮಯ್ಯರವನ್ನು ಕೂಡ ಕರೆಸಲಾಗಿತ್ತು. ಅವರಿಗೆ ಕೂಡ ಆಹ್ವಾನವನ್ನು ನೀಡಲಾಗಿತ್ತು. ಆದರೆ ಸಿದ್ದರಾಮಯ್ಯರವರು ಬೇರೆ ಒಂದು ಫಂಕ್ಷನ್ ಇದ್ದರಿಂದ ಅವರು ಆ ಫಂಕ್ಷನ್ಗೆ ಹೋಗಿದ್ದಾರೆ. DCM DK ಶಿವಕುಮಾರ್ ರವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಹಲವಾರು ರಾಜಕೀಯ ಹಾಗೂ ಧಾರ್ಮಿಕ ಪಂಡಿತರು ಈ ವೇದಿಕೆಯಲ್ಲಿ ಇದ್ದರು. ಧಾರ್ಮಿಕ ಪಂಡಿತರ ಕುರಿತಾಗಿ ಹೇಳುವುದಾದರೆ ಸೈಯದುನಾ ಇಬ್ರಾಹಿಂ ಖಲೀಲುಲ್ ಬುಖಾರಿ ತಂಗಳ್ರವರು ಹಾಗೂ ಮಾಣಿ ಉಸ್ತಾದ್, ಸುಲ್ತಾನುಲ್ ಉಲಮಾ AP ಅಬೂಬಕರ್ ಮುಸ್ಲಿಯಾರ್ ಉಸ್ತಾದ್, ಪೇರೋಡ್ ಉಸ್ತಾದ್ ನಂತಹ ಅತ್ಯಂತ ಒಳ್ಳೆಯ ಧಾರ್ಮಿಕ ಪಂಡಿತರು ಇದ್ದರು. ಹಾಗೂ ರಾಜಕೀಯವಾಗಿ ಹೇಳುವುದಾದರೆ ಕರ್ನಾಟಕದ DCM DK ಶಿವಕುಮಾರ್ ರವರು ಹಾಗೂ ಸ್ಪೀಕರ್ UT ಖಾದರ್ ರವರು, ಮುಮ್ತಾಜ್ ಅಲಿ, ಹಿನಾಯತ್ ಅಲಿ, BM ಫಾರೂಕ್ ರವರಂತಹ ಗಣ್ಯ ವ್ಯಕ್ತಿತ್ವಗಳು ಭಾಗವಹಿಸಿದ್ದರು. ಹಾಗೂ ಮೌಲಾನಾ ಶಾಫಿ ಸಾದಿ ಉಸ್ತಾದರು ಹಾಗೂ ಈಗಿನ ಹಜ್ ಮಿನಿಸ್ಟರ್ ರವರು ಕೂಡ ಹಾಜರಾಗಿದ್ದರು. ಹಾಗೆ ಮಿಥುನ್ ರೈ ರವರಂತಹ ವ್ಯಕ್ತಿತ್ವಗಳು ಕೂಡ ಹಾಜರಾಗಿದ್ದರು. ಅವರೆಲ್ಲರೂ ಕೂಡ ವೇದಿಕೆಯಲ್ಲಿ 1-2 ನಿಮಿಷ ಭಾಷಣಗಳನ್ನು ಕೂಡ ಮಾಡಿದ್ದಾರೆ. DK ಶಿವಕುಮಾರ್ ರವರು ಭಾಷಣ ಮಾಡಿದ ನಂತರ AP ಉಸ್ತಾದರ ಭಾಷಣವನ್ನು ಕೂಡ ಪೂರ್ಣವಾಗಿ ಕೇಳಿದ ನಂತರ ಅವರು ಬೇರೆ ಒಂದು ಫಂಕ್ಷನ್ಗೆ ಬೇಕಾಗಿ ಹೋಗಿದ್ದಾರೆ. ಇಷ್ಟು ಹೇಳುತ್ತಾ ಪುಟ್ಟ ವಿಡಿಯೋಗೆ ವಿರಾಮ. ಬರೋ ವಿಡಿಯೋದಲ್ಲಿ ಕಾಣೋಣ. ಅಷ್ಟರವರೆಗೆ ಬಾಯ್.